ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಂತಹ 16ನೇ ಬಜೆಟ್ ಅನ್ನ ಹಲಾಲ್ ಬಜೆಟ್ ಅಂತ ಜರಿದಿದ್ದಂತಹ ಬಿಜೆಪಿಗರಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಟಾಂಗ್ ಅನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದಂತಹ ಅವರು ಬಿಜೆಪಿ ಅವರಿಗೆ ಮಾಡೋಕೆ ಕೆಲಸವೇ ಇಲ್ಲ, ಬಜೆಟ್ನಲ್ಲಿ ಎಲ್ಲಾ ಸಮುದಾಯದವರಿಗೂ ಕೂಡ ಮಾನ್ಯತೆಯನ್ನ ನೀಡಲಾಗಿದೆ, ಬಜೆಟ್ ಅಪ್ರಿಷಿಯೇಷನ್ ಕೂಡ ಮಾಡಲಾಗಿದೆ, ಅದನ್ನು ಕೂಡ ಬಿಜೆಪಿಗರು ಇದನ್ನೆಲ್ಲ ನೋಡಲೇಬೇಕು. ಮೈನಾರಿಟಿ ಅಂತಂದ್ರೆ ಒಬ್ರಲ್ಲ, ಜೈನ್, ಕ್ರಿಶ್ಚಿಯನ್ ಹೀಗೆ ಹಲವಾರು ಜನರು ಬರ್ತಾರೆ. ಬಿಜೆಪಿ ಅವರನ್ನ ರಾಜಕೀಯ ದುರುದ್ದೇಶವನ್ನ ಇಟ್ಟುಕೊಂಡಿದೆ ಬಿಜೆಪಿ ಅಂತ ಹೇಳಿದ್ದಾರೆ. ಯಾರಿಗೆ ಬಜೆಟ್ ಅರ್ಥ ಆಗೋದಿಲ್ವೋ ಅಂತವರು ಈ ಮಾತುಗಳನ್ನ ಹೇಳ್ತಾರೆ. ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಬಿಜೆಪಿ ಅವರು ಬಜೆಟ್ ಬಗ್ಗೆ ಈ ರೀತಿಯನ್ನ ಹೇಳ್ತಾ ಇದ್ದಾರೆ ಅಂತ ಬಿಜೆಪಿಗರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೇ ವೇಳೆ ಮಾತನಾಡಿರುವಂತಹ ಅವರು ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮುಖ್ಯಮಂತ್ರಿಗಳು ಮಾನ್ಯತೆ ಕೊಟ್ಟಿದ್ದಾರೆ, ವೈದ್ಯಕೀಯ ಶಿಕ್ಷಣ ಇಲಾಖೆಗೂ ದೊಡ್ಡ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಬಿಜೆಪಿ ಅವರಿಗೆ ಮಾಡಕ್ ಕೆಲಸ ಇಲ್ಲ. ಯಾಕಂದ್ರೆ ಇದು ಒಂದು ಮೈನಾರಿಟಿ ಅಂದ್ರೆ ಒಬ್ರಿಗಲ್ಲ, ಅದು ಮೈನಾರಿಟಿಯಲ್ಲಿ ಯಾವ ಕಮ್ಯುನಿಟಿ ಬರ್ತದೆ ಗೊತ್ತದಲ್ಲ ನಿಮ್ಗೆ. ನೋಡಿ, ಅದರಲ್ಲಿ ಕ್ರಿಶ್ಚಿಯನ್ಸ್ ಬರ್ತಾರೆ, ಜೈನ್ಸ್ ಬರ್ತಾರೆ, ಸಿಖ್ರು ಬರ್ತಾರೆ, ಮುಸ್ಲಿಂ ಬರ್ತಾರೆ, ಎಲ್ಲಾ ಮೈನಾರಿಟಿ ಸೇರಿ ಕೊಟ್ಟಿದ್ದಿದೆ. ಆಮೇಲೆ ನಮ್ಮ ಸರ್ಕಾರ ಎಲ್ರಿಗೂ ಸಮನಾಗಿ ಈ ಬಜೆಟ್ ನಲ್ಲಿ SC ST ಕೂಡ ಸಾಕಷ್ಟು ಹಣ ಕೊಟ್ಟಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ಗೂ ಕೂಡ ಸಾಕಷ್ಟು ಹಣ ಕೊಟ್ಟಿದ್ದಾರೆ. ಎಲ್ಲಾ ವರ್ಗದ ಜನರಿಗೆ ಇವತ್ತು ಒಂದು ಸಮಾನವಾಗಿ ಕಾಣ್ತಕ್ಕಂತ ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದು ಇಸ್ ದ ಮೋಸ್ಟ್ ಬ್ಯಾಲೆನ್ಸ್ಡ್ ಬಜೆಟ್. ಯಾಕಂತಂದ್ರೆ ಇದು ಒಂದು ಬಜೆಟಿನ ಅಳತಿಗೋಲ್. ಇವತ್ತು ಅಪೋಸಿಷನ್ ಗೆ ಒಂದು ಬಜೆಟ್ ಅಸೆಸ್ ಮಾಡ್ತಕ್ಕಂತ ಪ್ರಬುದ್ಧತೆ ಇಲ್ಲ ಅವ್ರ ಹತ್ರ. ಈಗ ಅವ್ರಿಗೆ ಒಂದು ಬಜೆಟ್ ಮಂಡನೆ ಆದ್ಮೇಲೆ ಯಾವ್ದು ಅಪ್ರಿಶಿಯೇಟ್ ಮಾಡ್ಬೇಕು, ಯಾವ್ದು ಕ್ರಿಟಿಸೈಸ್ ಮಾಡ್ಬೇಕು ಅಂತಕ್ಕಂತ ವಿವೇಕ ಇರ್ಬೇಕು ಅವ್ರಿಗೆ. ನಾನು ಈ ಮಾತು ಹೇಳ್ತಾನೆ ಯಾರು ತಪ್ಪು ತಿಳ್ಕೊಬಾರ್ದು. ಯಾಕಂದ್ರೆ ಅದಕ್ಕೆ ನೋಡಿ, ಒಂದು ಬಜೆಟ್ ಅಂದ್ಮೇಲೆ ಇದು ಇಡೀ ವರ್ಷದ ನಮ್ಮ ರಾಜ್ಯದಲ್ಲಿ ನಮ್ಮ ಸಂಪನ್ಮೂಲಗಳನ್ನ ನಾವು ಹೇಗೆ ಕ್ರೋಢೀಕರಿಸ್ತೀವಿ ಮತ್ತು ಅದು ಹೇಗೆ ನಾವು ಅದನ್ನ ವ್ಯಯ ಮಾಡ್ತೀವಿ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಅಂತಕ್ಕಂಥದ್ದು ಬಜೆಟ್. ಹಾಗಾಗಿ ನಾವು ವಿತ್ ಇನ್ ದ ಫ್ರೇಮ್ ವರ್ಕ್ ಆಫ್ ಅವರ್ ಇದೀವಿ. ಆದ್ರೆ ನೀವು ಕೇಂದ್ರ ಸರ್ಕಾರದ ಬಜೆಟ್ ನೋಡಿ, ಕೇಂದ್ರ ಸರ್ಕಾರದ ಬಜೆಟ್ ನಾಟ್ ಅವ್ರು ಏನ್ ಹೇಳ್ತಾ ಇದ್ರಲ್ಲ, ಸಾಲ ಮಾಡಿ ಅದ್ ಮಾಡಿ. ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಕೇಳ್ಬೇಕು ನೀವು, ಕೇಂದ್ರ ಸರ್ಕಾರ ಅವ್ರ ಫಿಸಿಕಲ್ ಡೆಫಿಸಿಟ್ 3% ಒಳಗೆ ಇದೆಯಾ? ಇಲ್ಲ, ಇಟ್ಸ್ ಮೋರ್ ದೆನ್ 5%. ಸರ್ಕಾರ ಮತ್ತೆ ಬೇರೆ ಬೇರೆ ಬಿಜೆಪಿಗಳ ಆಡಳಿತ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾವುದೇ ಫೈನಾನ್ಷಿಯಲ್ ಪ್ರುಡೆನ್ಸ್ ಇಲ್ಲ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 16 ಬಜೆಟ್ ಅನ್ನ ಮಂಡಿಸತಕ್ಕಂತ ಅನುಭವ ಇರೋದ್ರಿಂದ ಅವರು he is well within the parameters of the Fiscal Responsibility Act and well within the discipline of the fiscal responsibility. ನೋಡಿ, ಇದರಲ್ಲಿ ಅಪೀಸ್ಮೆಂಟ್ ಗೆ ಏನ್ ಅಪೀಸ್ಮೆಂಟ್ ಇದೆ, ಕೆಲವೊಂದು ಸ್ಕೀಮ್ಸ್ ಅನ್ನ ಘೋಷಣೆ ಎಲ್ಲ ಕಮ್ಯುನಿಟಿ ಮಾಡಿರ್ತಾರೆ. ಇವ್ರು ಅದನ್ನ ಪಿಕ್ ಮಾಡಿ ಈ ಸಮಾಜದಲ್ಲಿ ಏನಂದ್ರೆ ಇವ್ರದ್ದು ರಾಜಕೀಯ ದುರುದ್ದೇಶ. ನಿಮ್ಗೂ, ನೀವು ಪ್ರಜೆದವರಿದ್ರೆ ನಿಮ್ಗೂ ಅರ್ಥ ಆಗುತ್ತೆ. ಇದು ರಾಜಕೀಯ ದುರುದ್ದೇಶದಿಂದ ಇದಕ್ಕೆ ಬೇರೆ ಕಲರ್ ಕೊಡಕ್. ಯಾಕಂದ್ರೆ ಒಳ್ಳೆ ಅವರು